ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರಿಗೂ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವೊಂದು ಹೆಲ್ದಿ ಸ್ವೀಟ್ ರೆಸಿಪಿಯನ್ನು ನೋಡ್ತಾ ಇದ್ದೀವಿ. ಈ ಸ್ವೀಟ್ ರೆಸಿಪಿಯನ್ನು ನಾವು ರಾಗಿಯಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಶುಗರನ್ನು ನಾವು ಬಳಸ್ತಾ ಇಲ್ಲ. ಹಾಗಿದ್ರೆ ಈ ಸ್ವೀಟ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾವಿಲ್ಲಿ 1 ಕಪ್ಪಷ್ಟು ರಾಗಿಯನ್ನು ತೊಗೊಂಡಿದ್ದೇವೆ. ರಾಗಿಯಲ್ಲಿ ಕ್ಯಾಲ್ಶಿಯಂ ಮತ್ತು ಐರನ್ ಅಂಶ ಇರುತ್ತೆ. ಇದು ನಮ್ಮ ಬೋನ್ಸಿಗೆ ತುಂಬ ಒಳ್ಳೆಯದು. ಆದಷ್ಟು ನಮ್ಮ ದೈನಂದಿನ ಅಡುಗೆಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ತಾ ಇರಬೇಕು. ಹಾಗೆ 1 ಕಪ್ ರಾಗಿ ಆದಮೇಲೆ ನಾನಿಲ್ಲಿ 1 ಕಪ್ಪಷ್ಟು ಹುರುಗಡ್ಲೆಯನ್ನು ಇಟ್ಕೊಂಡಿದ್ದೀನಿ. 3/4 ಕಪ್ಪಿಂದ 1 ಕಪ್ಪಷ್ಟು ನಾವಿಲ್ಲಿ ತೊಗೊಳ್ಬಹುದು. ಹುರುಗಡ್ಲೆಯನ್ನು ಸಿಪ್ಪೆ ಎಲ್ಲ ತೆಗೆದು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀವಿ. ಒಣ ಕೊಬ್ಬರಿಯನ್ನು ನಾನಿಲ್ಲಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ನಾವಿಲ್ಲಿ ಸ್ವಲ್ಪ ಬಾದಾಮಿಯನ್ನು ತೊಗೊಂಡಿದ್ದೀವಿ. ಮತ್ತು ಬಾದಾಮಿ, ದ್ರಾಕ್ಷಿ ಮತ್ತು ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಅದನ್ನು ಯೂಸ್ ಮಾಡಬಹುದು. ಮತ್ತು ಇಲ್ಲೊಂದು 3/4 ಕಪ್ಪಷ್ಟು ನಾನು ಖರ್ಜೂರನ ಇಟ್ಕೊಂಡಿದ್ದೀನಿ. 3/4 ಕಪ್ಪಿಂದ 1 ಕಪ್ವರೆಗೂ ನಾವು ಖರ್ಜೂರನ ಯೂಸ್ ಮಾಡಬಹುದು. ಕೆಲವೊಮ್ಮೆ ಖರ್ಜೂರದ ಸಿಹಿ ಕಡಿಮೆ ಆಯಿತು ಅಂತ ಹೇಳಿ ಆದರೆ ನಾವು ಬೇಕಿದ್ದರೆ ಇದಕ್ಕೆ ಬೆಲ್ಲವನ್ನು ಸಹ ಸೇರಿಸಬಹುದು. ಆದಷ್ಟು ಖರ್ಜೂರದ ಸಿಹಿಯನ್ನೇ ಯೂಸ್ ಮಾಡಲಿಕ್ಕೆ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಕೆಲವೊಂದು ಖರ್ಜೂರ ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ. ಹಾಗಾಗಿ ಬೆಲ್ಲವನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು ಆರ್ಗ್ಯಾನಿಕ್ ಬೆಲ್ಲ, ಒಂದು 3 ಚಮಚದಷ್ಟು ಬೆಲ್ಲವನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಏಲಕ್ಕಿ ಪುಡಿ. ಇದ್ರ ಜೊತೆಗೆ ನಮಗೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಕೂಡ ಬೇಕಾಗುತ್ತೆ. ಬೇಕಾಗಿರೋ ಸಾಮಗ್ರಿಗಳನ್ನು ನೋಡಿದ್ವಲ್ಲ, ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಬಾಣಲೆಗೆ ನಾನೊಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಫಸ್ಟು ನಾನಿಲ್ಲಿ ಬಾದಾಮಿಯನ್ನು ಹುರ್ಕೊಳ್ತಾ ಇದ್ದೀನಿ. ಬಾದಾಮಿಯನ್ನು ಒಂದು ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. 1 ನಿಮಿಷ ಆದಮೇಲೆ ಇದಕ್ಕೆ ನಾವು ಗೋಡಂಬಿಯನ್ನು ಸೇರಿಸ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಕೆಂಪಗೆ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಕೆಂಪಗೆ ಬಂದ ಮೇಲೆ ಇದಕ್ಕೆ ನಾವು ಒಣದ್ರಾಕ್ಷಿಯನ್ನು ಸೇರಿಸಿ ಅದನ್ನು ಸ್ವಲ್ಪ ಒಂದು ಸ್ವೆಲ್ ಆಗೋವರೆಗೂ, ಸ್ವಲ್ಪ ದಪ್ಪ ಆಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಂಡು ನಾವು ಇದನ್ನು ತೆಗೆದಿಟ್ಕೊಳ್ಬೇಕು. ಮತ್ತು ಈಗ ಅದೇ ಬಾಣಲೆಗೆ ಅಷ್ಟೇ ತುಪ್ಪದಲ್ಲಿ ನಾವೀಗ ಹುರುಗಡ್ಲೆಯನ್ನು ಹುರ್ಕೊಳ್ಬೇಕು. ಹುರುಗಡ್ಲೆ ಆಲ್ರೆಡಿ ಹುರಿದಿರ್ತಾರೆ, ಆದರೂ ನಾವೀಗ ತುಪ್ಪದಲ್ಲಿ ಸ್ವಲ್ಪ ಇದನ್ನು ಹುರ್ಕೊಂಡಾಗ ಒಳ್ಳೆ ಪರಿಮಳ ಮತ್ತು ಟೇಸ್ಟನ್ನು ಕೊಡುತ್ತೆ. ಹುರ್ಕೊಂಡಿರೋ ಹುರುಗಡ್ಲೆನ ನಾವು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಈಗ ನಾವು ಅದೇ ಬಾಣಲೆಗೆ 1 ಚಮಚ ಅಥವಾ 1-2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ರಾಗಿಯನ್ನು ಹುರ್ಕೊಳ್ಬೇಕು. ರಾಗಿಯನ್ನು ಆದಷ್ಟು ಮೀಡಿಯಮಿಂದ ಸ್ಲೋ ಉರಿಯಲ್ಲಿ ಒಂದು 10 ನಿಮಿಷ ಆದರೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಆದಷ್ಟು ಇದರಲ್ಲಿ ಹಸಿತನ ಏನಿದೆ ಅದು ಹೋಗಬೇಕು. ಬೇಕಿದ್ದರೆ ಎಲ್ಲಿಯಾದರೂ ಸ್ವಲ್ಪ ಡ್ರೈ ಅಂತ ಅನಿಸಿದರೆ ಇನ್ನೂ 1 ಚಮಚ ತುಪ್ಪವನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಕನಿಷ್ಠ ಒಂದು 10 ನಿಮಿಷ ಆದರೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತುಪ್ಪ ಏನು ಹಾಕ್ಕೊಳ್ತಾ ಇಲ್ಲ, ಜಸ್ಟ್ ಹಾಗೆ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡು ಇದನ್ನು ಪೌಡ್ರ್ ಅಂದರೆ ಸ್ವಲ್ಪ 1-2 ಸುತ್ತು ಮಿಕ್ಸಿಯಲ್ಲಿ ತಿರುಗಿಸಿ ಇಟ್ಕೊಂಡ್ರೆ ಸಾಕು. ಈಗ ನಾವು ಹುರಿದಿರುವಂತಹ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ತರಿಯಾಗಿ ರುಬ್ಬಿದರೆ ಸಾಕು. ತುಂಬ ದಪ್ಪ ಪೀಸಸ್ ಇದ್ದರೂ ಸಹ ಲಡ್ಡು ಕಟ್ಟಲಿಕ್ಕೆ ಆಗೋದಿಲ್ಲ. ಹೀಗೆ ತರಿ ಆದರೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈಗ ನಾನು ಖರ್ಜೂರ ಏನಿದೆ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರನ್ನೇನು ನಾವು ಸೇರಿಸ್ತಾ ಇಲ್ಲ, ಹೀಗೆ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡಿಕೊಂಡು ಇದನ್ನು 1-2 ಚಮಚ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು.
ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾವು ಹುರಿದಿಟ್ಟಂತಹ ರಾಗಿ ಏನಿದೆ ಅದನ್ನು ಸೇರಿಸ್ಕೊಳ್ಬೇಕು. ಹಾಗೆ ಉಳಿದ ಎಲ್ಲ ಪದಾರ್ಥಗಳನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಹೋಗಬೇಕು. ಹುರುಗಡ್ಲೆ, ಡ್ರೈ ಫ್ರೂಟ್ಸು, ಒಣಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಇವಿಷ್ಟನ್ನು ಸೇರಿಸಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಒಂದ್ಸರಿ ಟೇಸ್ಟ್ ನೋಡಿ, ನಿಮಗೆ ಸಿಹಿ ಸಾಕು ಅಂತ ಹೇಳಿಸಿದ್ರೆ ಬೆಲ್ಲನ ಆ್ಯಡ್ ಮಾಡಬೇಕಂತಿಲ್ಲ. ನನಗೆ ಸ್ವಲ್ಪ ಸಿಹಿ ಕಮ್ಮಿ ಅನ್ನಿಸ್ತು, ಹಾಗಾಗಿ ನಾನಿಲ್ಲಿ ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಮೊದಲೇ ನೀವು ಬೇಕಿದ್ರೆ ಒಂದು ಕಪ್ಪಷ್ಟು ಖರ್ಜೂರನ ತೊಗೊಳ್ಬೋದು, ಖರ್ಜೂರನ ಜಾಸ್ತಿ ತೊಗೊಳ್ಬಹುದು. ಇಲ್ಲದಿದ್ದರೆ ಮತ್ತೆ ಹೀಗೆ ಬೆಲ್ಲ ಸಹ ನೀವು ಆ್ಯಡ್ ಮಾಡಬಹುದು. ಎಲ್ಲ ಹುರಿದಿದ್ದು ಆದಮೇಲೆ ಅದನ್ನು ಚೆನ್ನಾಗಿ ತಣ್ಣಗಾಗಿ ಬಿಡಬೇಕು. ತಣ್ಣಗಾದ ಮೇಲೆ ನಾವು ಇದಕ್ಕೆ ಸ್ವಲ್ಪನೇ ತುಪ್ಪವನ್ನು ಸೇರಿಸ್ಕೊಂಡು ಲಡ್ಡು ಉಂಡೆಯನ್ನು ಕಟ್ಕೊಳ್ಬೇಕು. ನಾವಿಲ್ಲಿ ಈ ಲಡ್ಡುಗೆ ನೀರು ಅಥವಾ ಹಾಲು ಏನನ್ನು ಬಳಸ್ತಾ ಇಲ್ಲ. ಅಂದರೆ ಮಾಯಿಶ್ಚರ್ ಅಂಶ ಇದ್ದರೆ ನಮಗೆ ಹೆಚ್ಚು ದಿನ ಈ ಲಡ್ಡುನ ಇಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ನಾವಿಲ್ಲಿ ಸ್ವಲ್ಪನೇ ಕಾಯಿಸಿರುವಂಥ ತುಪ್ಪವನ್ನು ಸೇರಿಸ್ಕೊಂಡು ಲಡ್ಡುವನ್ನು ಮಾಡ್ಕೊಳ್ತಾ ಇದ್ದೀವಿ. ಹೀಗೆ ಮಾಡೋದ್ರಿಂದ ಒಂದು 2 ರಿಂದ 3 ವಾರದವರೆಗೂ ಇದೇನೂ ಆಗೋದಿಲ್ಲ. ರೂಮ್ ಟೆಂಪ್ರೇಚರಲ್ಲಿ ಹಾಗೆ ಇಡ್ಬೋದು. ನಮಗೆ ಫ್ರಿಜ್ಜಲ್ಲಿ ಅಥವಾ ಇದನ್ನು ಸ್ಟೋರ್ ಮಾಡಬೇಕು ಅನ್ನೋಂಥ ನೆಸೆಸಿಟಿ ಇಲ್ಲ. ಇದನ್ನು ಚೆನ್ನಾಗಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಟರೆ ಸಾಕು. ತುಂಬ ಚೆನ್ನಾಗಿ 2 ರಿಂದ 3 ವಾರದವರೆಗೂ ಇದು ಲಡ್ಡು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಟೇಸ್ಟಿ ಆದಂಥ ಹೆಲ್ದಿ ಲಡ್ಡು ಮಾಡೋದು ಹೇಗೆ ಅಂಥೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.